ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾನ್ಯ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದ್ವಿ. ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮೊದಲನೇ ಆರೋಪಿ ಆಗಿರೋದ್ರಿಂದ ಈ ಪ್ರಕರಣ CBI ಕೊಡಬೇಕು ಅಂತೇಳಿ ನಾನು ಏನು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ. ಅದರ ವಿಚಾರಣೆ ಈ ದಿನ ಇದೆ. ಈ ದಿನ ನಮ್ಮ ಅರ್ಜಿಯನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ CBI ವಹಿಸುವಂಥ ಒಂದು ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ನಿರೀಕ್ಷೆ ನಮಗಿದೆ. ಸರ್, ಮಾನ್ಯ ಉಚ್ಚ ನ್ಯಾಯಾಲಯ ಅಂತಿಮ ವರದಿ ಸಲ್ಲಿಸೋದಕ್ಕೆ ಸೂಚನೆ ನೀಡಿಲ್ಲ. ಇದುವರೆಗೂ ಏನು ತನಿಖೆ ನಡೆದಿದೆ ಅದ್ರ ಬಗ್ಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ರೆ ಅದರ ವರದಿಯನ್ನು ಅಷ್ಟೇ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ CBI ವಹಿಸುವಂಥ ಸೂಕ್ತ ಆದೇಶ ಮಾಡುತ್ತೆ. ಅಂತಿಮ ವರದಿನ ಮುಗಿದ ಮೇಲೆ ನಾವು ಹೌದು ಸರ್, ಅಂತಿಮ ವರದಿ ಸಲ್ಲಿಸೋಕೆ ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ. ಇನ್ನೂ ತನಿಖೆ ನಡೀತಾ ಇರೋದ್ರಿಂದ ಈಗಲೇ ಅಂತಿಮ ವರದಿ ಸಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಈಗ ಇದುವರೆಗೂ ತನಿಖೆ ನಡೆದ್ರ ಬಗ್ಗೆ ಅಷ್ಟೇ ವರದಿ ಸಲ್ಲಿಸೋದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡೋದ್ರಿಂದ ಇದುವರೆಗೂ ಏನು ತನಿಖೆ ನಡೆಸಿದರೆ ಆ ಒಂದು ಬಗ್ಗೆ ಒಂದು ವರದಿಯನ್ನು ಕೊಡ್ತಾ ಇದ್ದಾರೆ. ಸರ್, ಖಂಡಿತವಾಗ್ಲೂ 99% ಇವತ್ತೇ ಒಂದು ಸೂಕ್ತ ಆದೇಶ ಆಗೋದ ನಿರೀಕ್ಷೆ ಇದೆ. ಒಂದು ಭಾಗ ಮಾನ್ಯ ನ್ಯಾಯಾಲಯ ಏನು ತೀರ್ಮಾನ ತಗೊಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾನ್ಯ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದ್ವಿ. ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮೊದಲನೇ ಆರೋಪಿ ಆಗಿರೋದ್ರಿಂದ ಈ ಪ್ರಕರಣ CBI ಕೊಡಬೇಕು ಅಂತೇಳಿ ನಾನು ಏನು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ. ಅದರ ವಿಚಾರಣೆ ಈ ದಿನ ಇದೆ. ಈ ದಿನ ನಮ್ಮ ಅರ್ಜಿಯನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ CBI ವಹಿಸುವಂಥ ಒಂದು ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ನಿರೀಕ್ಷೆ ನಮಗಿದೆ. ಸರ್, ಮಾನ್ಯ ಉಚ್ಚ ನ್ಯಾಯಾಲಯ ಅಂತಿಮ ವರದಿ ಸಲ್ಲಿಸೋದಕ್ಕೆ ಸೂಚನೆ ನೀಡಿಲ್ಲ. ಇದುವರೆಗೂ ಏನು ತನಿಖೆ ನಡೆದಿದೆ ಅದ್ರ ಬಗ್ಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ರೆ ಅದರ ವರದಿಯನ್ನು ಅಷ್ಟೇ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ CBI ವಹಿಸುವಂಥ ಸೂಕ್ತ ಆದೇಶ ಮಾಡುತ್ತೆ. ಅಂತಿಮ ವರದಿನ ಮುಗಿದ ಮೇಲೆ ನಾವು ಹೌದು ಸರ್, ಅಂತಿಮ ವರದಿ ಸಲ್ಲಿಸೋಕೆ ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ. ಇನ್ನೂ ತನಿಖೆ ನಡೀತಾ ಇರೋದ್ರಿಂದ ಈಗಲೇ ಅಂತಿಮ ವರದಿ ಸಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಈಗ ಇದುವರೆಗೂ ತನಿಖೆ ನಡೆದ್ರ ಬಗ್ಗೆ ಅಷ್ಟೇ ವರದಿ ಸಲ್ಲಿಸೋದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡೋದ್ರಿಂದ ಇದುವರೆಗೂ ಏನು ತನಿಖೆ ನಡೆಸಿದರೆ ಆ ಒಂದು ಬಗ್ಗೆ ಒಂದು ವರದಿಯನ್ನು ಕೊಡ್ತಾ ಇದ್ದಾರೆ. ಸರ್, ಖಂಡಿತವಾಗ್ಲೂ 99% ಇವತ್ತೇ ಒಂದು ಸೂಕ್ತ ಆದೇಶ ಆಗೋದ ನಿರೀಕ್ಷೆ ಇದೆ. ಒಂದು ಭಾಗ ಮಾನ್ಯ ನ್ಯಾಯಾಲಯ ಏನು ತೀರ್ಮಾನ ತಗೊಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾನ್ಯ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದ್ವಿ. ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮೊದಲನೇ ಆರೋಪಿ ಆಗಿರೋದ್ರಿಂದ ಈ ಪ್ರಕರಣ CBI ಕೊಡಬೇಕು ಅಂತೇಳಿ ನಾನು ಏನು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ. ಅದರ ವಿಚಾರಣೆ ಈ ದಿನ ಇದೆ. ಈ ದಿನ ನಮ್ಮ ಅರ್ಜಿಯನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ CBI ವಹಿಸುವಂಥ ಒಂದು ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ನಿರೀಕ್ಷೆ ನಮಗಿದೆ. ಸರ್, ಮಾನ್ಯ ಉಚ್ಚ ನ್ಯಾಯಾಲಯ ಅಂತಿಮ ವರದಿ ಸಲ್ಲಿಸೋದಕ್ಕೆ ಸೂಚನೆ ನೀಡಿಲ್ಲ. ಇದುವರೆಗೂ ಏನು ತನಿಖೆ ನಡೆದಿದೆ ಅದ್ರ ಬಗ್ಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ರೆ ಅದರ ವರದಿಯನ್ನು ಅಷ್ಟೇ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ CBI ವಹಿಸುವಂಥ ಸೂಕ್ತ ಆದೇಶ ಮಾಡುತ್ತೆ. ಅಂತಿಮ ವರದಿನ ಮುಗಿದ ಮೇಲೆ ನಾವು ಹೌದು ಸರ್, ಅಂತಿಮ ವರದಿ ಸಲ್ಲಿಸೋಕೆ ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ. ಇನ್ನೂ ತನಿಖೆ ನಡೀತಾ ಇರೋದ್ರಿಂದ ಈಗಲೇ ಅಂತಿಮ ವರದಿ ಸಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಈಗ ಇದುವರೆಗೂ ತನಿಖೆ ನಡೆದ್ರ ಬಗ್ಗೆ ಅಷ್ಟೇ ವರದಿ ಸಲ್ಲಿಸೋದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡೋದ್ರಿಂದ ಇದುವರೆಗೂ ಏನು ತನಿಖೆ ನಡೆಸಿದರೆ ಆ ಒಂದು ಬಗ್ಗೆ ಒಂದು ವರದಿಯನ್ನು ಕೊಡ್ತಾ ಇದ್ದಾರೆ. ಸರ್, ಖಂಡಿತವಾಗ್ಲೂ 99% ಇವತ್ತೇ ಒಂದು ಸೂಕ್ತ ಆದೇಶ ಆಗೋದ ನಿರೀಕ್ಷೆ ಇದೆ. ಒಂದು ಭಾಗ ಮಾನ್ಯ ನ್ಯಾಯಾಲಯ ಏನು ತೀರ್ಮಾನ ತಗೊಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.